ಸರ್ ನಿಮ್ಮ ಹೆಸರು? ನಮ್ಮ ಹೆಸರು ಮಹೇಶ್ ಅಂತ. ಮಹೇಶ್ ಅವರು ಯಾವರು? ಗುದೇವೂರು ಗದ್ದೆಕಣ್ಣೂರು. ಗದ್ದೆಕಣ್ಣೂರು. ಇದು ಯಾವ ತಾಲೂಕು ಬರುತ್ತೆ? ಇದು ಕೋಲಾರ ತಾಲೂಕು. ಕೋಲಾರ ತಾಲೂಕು. ಗ್ರಾಮಕ್ಕೆ ಬಂದಾಗ ಅಭಿವೃದ್ಧಿ ಇವತ್ತು ಸರ್ಕಾರ ಬಂದು 3 ವರ್ಷ ಆಯಿತು, ಕೋಲಾರಿಗೆ ಶಾಸಕರು ಬಂದು 3 ವರ್ಷ ಆಯಿತು. ನಿಮ್ಮ ಗ್ರಾಮದ ಪರಿಸ್ಥಿತಿ ಅಭಿವೃದ್ಧಿ ಹೆಂಗಿದೆ ಸರ್? ಈ ತಾಲೂಕು ನಿಮ್ಮ ತಾಲೂಕು ಎಮ್ ಎಲ್ ಎ ಯಾರು? ಇವರು ಕೊತ್ತೂರು ಮಂಜುನಾಥ್. ನೋಡಿದ್ದೀರಿ ನೀವು? ನೋಡಿದ್ದೀರಾ? ಯಾವಾಗ ನೋಡಿ ಅದು ಮುಳ್ಬಾಗಿಲ ಗೆದ್ದಾಗ. ಓಹೋ, ಮುಳ್ಬಾಗ್ಲಲ್ಲಿ ಗೆದ್ದಾಗ ನೋಡಿರೋದು? ಹೌದು ಸರ್. ಈ ಕೋಲಾರಲ್ಲಿ ಗೆದ್ದಾಗ ನೋಡಿಲ್ಲ ಸರ್. ನಿಮ್ಮ ಅಭಿವೃದ್ಧಿ ಹೆಂಗಿದೆ ಗ್ರಾಮದ್ದು ಅಂತ? ಗ್ರಾಮದೇನು ಸರ್ ಮಾಮೂಲಿ. ಹೊಸದಾಗಿ ಏನಾದ್ರು ಅಭಿವೃದ್ಧಿ ಆಗಿದೆಪ್ಪ ಅನ್ನೋದೇನಿಲ್ಲ? ಏನೂ ಇಲ್ಲ. ಸೊ ನಿಮ್ಮ ಪ್ರಕಾರ ಈಗ ಎಷ್ಟು ವರ್ಷಗಳಿಂದ ಈ ಪರಿಸ್ಥಿತಿ ಇದೆ ಗ್ರಾಮಗಳು? ಸುಮಾರು ವರ್ಷದಿಂದ ಅದೇ ಇದೆ. ಮಂಡಲದಿಂದ ಏನು ಬರ್ತದೆ ಅದು ಮಾಡ್ತಾವ್ರೆ ಅಷ್ಟೇ ಸರ್. ಓಕೆ. ನಿಮ್ಮ ಹೆಸರು? ನಮ್ಮ ಹೆಸರು ರವಿ ಅಂತ. ನಾವಿದೆ ಸರ್ ವ್ಯವಸಾಯ ಸರ್. ಏನೇನು ಮಾಡ್ತೀರಾ? ನೋಡಿ ಇದೆ ನಮ್ಮದೇ ತೋಟಕ್ಕೋಸ. ಹೌದು. ಇದ್ರ ಬಿಟ್ಟು ಬೆತ್ತ ಏನೇನು ಬೆಲೆ ಹಾಕ್ತೀರಾ? ಇನ್ನೇನು ಬೇರೆ ಏನು ಹಾಕಲ್ಲ ಸರ್. ನಿಮ್ದೇ ಅವರು? ನಮ್ದು ಇದೇ ಗದ್ದೆಕೊಂಡವ್ರು. ಸೊ ಈಗ ಶಾಸಕರು ಕೋಲಾರಿಗೆ 3 ವರ್ಷ ಆಯ್ತು ಬಂದು. ಸೊ ನಿಮ್ಮ ಅಭಿವೃದ್ಧಿ ಯಾವ ರೀತಿ ಇದೆ ಸರ್ 3 ವರ್ಷದಲ್ಲಿ? ಅದೇ ಥರನೇ ಐತೆ ಸರ್. ಈಗ 3 ವರ್ಷದಲ್ಲಿ ಏನಾದ್ರು ಕೆಲಸಗಳು ಮಾಡ್ಬೋದಾಗಿತ್ತಲ್ಲ, ಯಾಕೆ ಇವ್ರು ಮಾಡಲಿಲ್ಲ ಅಂತ? ಯಾರು ಕೇಳಾರ ಸರ್ ಊರಲ್ಲಿ? ನಂಬರ್ಗಳು ಇರ್ತಾರ, ಮಂಡಳಿಯಿಂದ ಮಾಡಿಸ್ತಾರ. ಆ ಚಿರಂಡಿಗಳೊಂದು ಮಾಡಿಸಿದ್ದಾರೆ, ಮತ್ತೆ ಮೈನ್ ರೋಡ್ ಮಾಡಿಸಿದ್ದಾರೆ ಅಷ್ಟೇ, ತಾರ್ ರೋಡ್. ಮತ್ತೆ ಇನ್ನೇನಲ್ಲ. ನಾವೆಲ್ಲ ರೈತರ ಜೊತೆ ಇದೀವಿ ಅಂತ ಹೇಳ್ತಾರಲ್ಲ, ಸೊ ಅಭಿವೃದ್ಧಿ ಯಾವ ರೀತಿ ಇದೆ ಅಂತ? ಏನು ಅಭಿವೃದ್ಧಿ ಸರ್, ರಾಜಕೀಯ ನಮ್ಗೆ ಅಷ್ಟು ಇದಿಲ್ಲ. ನಮ್ದೇನು ತೋಟ ಐತೆ, ಮನೆ ಐತೆ. ಸೊ ಈಗ ಆಲ್ರೆಡಿ ಗ್ಯಾರಂಟಿಗಳು ಇದೆ, ಮುಗಿಸ್ಕೊಂಡು ಹೋಗ್ತಾವ್ರೆ. ಇನ್ನೊಂದ್ 2 ವರ್ಷ ಇದೆ. ಸೊ ಏನಾದ್ರು ನಿಲ್ಸಿದ್ರೆ ಏನಾದ್ರು ರಾಜ್ಯ ಅಭಿವೃದ್ಧಿ? ಅದ್ರ ಹಳ್ಳಿಗಳಲ್ಲಿ ಬೇರೆ ಇವಾಗ ರಾಜಕೀಯ ಇದಾಗ್ಬಿಟ್ಟೈತೆ. ಒಬ್ಬರು JDS, BJP, ಕಾಂಗ್ರೆಸ್ ಈ ತರ ಪಕ್ಷ ಯಾವುದೇ ಕನ್ವೆನ್ಷನ್ ಬರ್ಬೇಕು. ಆಗತ್ತೆ 2 ವರ್ಷ ನೆಕ್ಸ್ಟ್ ಚುನಾವಣೆ ಬರ್ತದೆ. ನಿಮ್ ಪ್ರಕಾರ ಎಂತವ್ರ ಆಯ್ಕೆ ಆಗ್ಬೇಕು ಅನ್ನೋದು? ಯಾರ ಆಯ್ಕೆ ಆಗಿರೋದು ಏನೋ ಎಲ್ಲ. ಈಗ ಕಾಂಗ್ರೆಸ್ ಅಲ್ಲಿ ಇವರು ಯಾರು ಶಾಸಕರು ಕೊತ್ತೂರು ಮಂಜುನಾಥ್ ಇದ್ದಾರೆ, JDS ಅಲ್ಲಿ CM ಶ್ರೀನಾಥ್ ಇದ್ದಾರೆ, BJP ಅಲ್ಲಿ ಒತ್ತೂರು ಪ್ರಕಾಶ್. ಇವರು ಕೊತ್ತೂರು ಮಂಜುನ ಏನಿಲ್ಲ ಸರ್. ಎಷ್ಟು ಸರ್ ಯಾಕೆ ಇವರು ಹಿಂಗ್ ಮಾಡ್ಬಿಡಲ್ಲ? ಯಾರು ಕೇಳಾರ ಸರ್? ದೊಡ್ಡವರು ಕೇಳಲ್ಲ, ನಂಬರ್ಗಳು ಇದು. ನಿಮ್ ಪ್ರಕಾರ ಮುಂಬರುವ ಚುನಾವಣೆಗಳಲ್ಲಿ ಯಾರು ಒಳ್ಳೆಯವರು ಯಾರು ಕೆಟ್ಟವ್ರು ನಾವು ಹೇಳಕ್ ಆಗಲ್ಲ. ಮುಂಬರುವ ಚುನಾವಣೆಗಳಲ್ಲಿ ಎಂತ ವ್ಯಕ್ತಿಗಳು ಬರ್ಬೇಕು ಅಭಿವೃದ್ಧಿ ಮಾಡೋದಕ್ಕೆ ಅಂತ? ಸರ್ ವ್ಯವಸಾಯ ಗೊತ್ತಿಡೋನು ಬರ್ಬೇಕಾ ಸರ್? ವೆರಿ ಗುಡ್. ವ್ಯವಸಾಯ ಗೊತ್ತಿಡೋನು, ಅದು ಏನು ವ್ಯಾಲ್ಯೂ ಇದೆ ಅಂತ ಒಂದು ಬಂದೆ. ಒಂದು ಮಾತಂದ್ರೆ ಈ ಮುಂಬರುವ ಚುನಾವಣೆಗಳಲ್ಲಿ ಕೋಲಾರ ಜಿಲ್ಲೆಗೆ ಎಂತವ್ರು ಬರ್ಬೇಕು? CM ಶ್ರೀನಾಥ್ ಅವ್ರು ಬಂದೆ. ಅವರು ವ್ಯವಸಾಯ ಮಾಡ್ತಾರಾ? ಹೌದು ಸರ್. ಎಷ್ಟು ಎಕರೆಯಲ್ಲಿ ಇದೆ ವ್ಯವಸಾಯ ಸರ್? ಅವರು ರೈತರ ಮಕ್ಕಳೆಲ್ಲ. ಕಳೆದ ಚುನಾವಣೆಯಲ್ಲಿ ಅವರು ಚುನಾವಣೆ ಬಂದಿರ್ಬೇಕಾಗಿತ್ತು. ಚುನಾವಣೆ ಬಂದಿದ್ರಲ್ಲ, ಸೋತವ್ರು. ಯಾಕೆ ಅಂತವ್ರನ್ನ ಆಯ್ಕೆ ಮಾಡಿಲ್ಲ ನೀವು ಅಂತ? ಯಾರು ನಾವ ಈ ಗ್ಯಾರಂಟಿ ಯೋಜನೆ ಮಾಡಿದ್ರಲ್ಲ, ಫ್ರೀ ಬಸ್ಸು, ನಿನಗೂ ಫ್ರೀ ನನಗೂ ಫ್ರೀ ಎಲ್ಲರಿಗೂ ಫ್ರೀ ಮಾಡಿದ್ರಲ್ಲ, ಅಲ್ಲಿ ಹೋಯ್ತು. ಸೊ ನೀವೇ ಆಯ್ಕೆ ಮಾಡ್ಕೋಬೇಕು, ಅವಾಗ್ಲೇನೆ ಜನರಿಗೆ ಅಲ್ಲಿವರೆಗೂ ರೀಚ್ ಆಗ್ತದೆ. ಈಗ ನಿಮ್ಮ ರೈತರನ್ನ ಅರ್ಥ ಮಾಡ್ಕೊಂಡು ಸರ್ ಒಂದು ಹೇಳ್ತೀನಿ ಕೇಳಿ ಸರ್. ನಾನು ಒಬ್ಬನ ಅರ್ಥ ಮಾಡ್ಕೊಂಡು ಆಗಲ್ಲ ಸರ್, ಎಲ್ಲ ಜನನು ಅರ್ಥ ಮಾಡ್ಕೊಬೇಕು. ಅಂದ್ರೆ ನೀವು ಮಾತಾಡೋದು ಇಡೀ ರಾಜ್ಯವೇ ನೋಡ್ತಾರೆ. ನಾವ್ ಹೇಳೋದಿಷ್ಟೇ, ನಿಮ್ಮ ತಾಲೂಕು, ಯಾಕಂದ್ರೆ ಯಾರು ಬಂದ್ರು ರೈತರ ಪರವಾಗಿ ನಿಲ್ಬೇಕು. ಯಾಕಂದ್ರೆ ಇವತ್ತು ದೇಶಕ್ಕೆ 140 ಕೋಟಿ ಜನರಿಗೆ 3 ಹೊತ್ತು ಊಟ ಕೊಡುವಂತವ್ರು ರೈತರು. ಅಂತ ರೈತರ ಬಗ್ಗೆ ಕಾಳಜಿ ಇರೋವರೇ ಬರ್ಬೇಕೆ ಹೊರತು ಸುಮ್ನೆ ಎಲ್ಲಿಂದ ಬಂದು ಏನ್ ಮಾಡ್ತಾರೆ ಸರ್? ರೈತರಿಗಾಗಿ ಏನ್ ಮಾಡಿದ್ದಾರೆ ಹೇಳಿ? ಯಾವ ಗೌರ್ಮೆಂಟ್ ಬಂದು ಯಾವ ರೈತರನ್ನು ಏನು ಉದ್ಧಾರ ಮಾಡಿಲ್ಲ, ಎಲ್ಲ ಇನ್ನ ತಳ್ತಾರೆ. ಆ ಗೊಬ್ಬರ ರೇಟ್ನ ಎಕ್ಷನ್ ಹೋಗ್ತಾನೆ ಇದ್ದಾರೆ. ಎಲ್ಲದ ಮಗು ರೇಟ್ ಜಾಸ್ತಿ, ತಿನ್ನೋ ಊಟದಕ್ಕೂ ರೇಟ್ ಜಾಸ್ತಿ ಮಾಡಿದ್ದಾರೆ. ನಿಮ್ಮ ತಾಲೂಕು ಯಾವ್ದು? ಕೋಲಾರ ತಾಲೂಕು ಅಭಿವೃದ್ಧಿ ಆಗ್ಬೇಕಾದ್ರೆ, ರೈತರ ಜೊತೆ ಹೊಂದಾಣಿಕೆ ಇರಬೇಕಾದ್ರೆ, ಇಲ್ಲಿ ಹಾಳ ಕಷ್ಟ ಸುಖ ಎಲ್ಲವೂ ತಿಳಿದಿರ್ಬೇಕಾದ್ರೆ ಎಂತ ವ್ಯಕ್ತಿ ಯಾರು ಬರಬೇಕು ಸರ್? ನಮ್ಗೆ ತಳ್ದು ಮಾತ್ರ 100% CM ಶ್ರೀನಾಥ್ ಬಂದೆ. ಓಕೆ ಸರ್. ಕಳೆದ ಚುನಾವಣೆಯಲ್ಲಿ ಅವ್ರು ನಿಂತಿದ್ರು, ಯಾಕೆ ಸೋತರು ಅಂತ? ಅದೇ ಸರ್ ಇಲ್ಲಿ ಹೇಳ್ತಾರಲ್ವಾ, ಅದೇ ಹೇಳ್ತಾರಲ್ವಾ, ದುಡ್ಡು ಮೇಲೆ. ಇವಾಗ ಖಾಲಿ ವರ್ಷಲಿಂಕ ಇದು ಮಾಡ್ಕೊಂಬರು. ಕೊರೋನಾ ಟೈಮ್ದಾಗೆಲ್ಲ ಎಷ್ಟು ಬೇಕಷ್ಟು ದುಡ್ಡೆಲ್ಲ ಕೊಟ್ರು ಶ್ರೀನಾಥ್ ಅವರು. ಎಷ್ಟು ಬೇಕಷ್ಟೆಲ್ಲ ಕೊಟ್ರು, ಏನು ಬೇಕಲ್ಲ ಕೊಟ್ರು, ಕಿಟ್ಟಿಗೆಲ್ಲ ಕೊಟ್ರು, ಎಲ್ಲ ಮಾಡಿದ್ರು. ಲಾಸ್ಟ್ಗೆ ಏನು ಮಾಡಿದ್ರು, ಅವನ್ನ ತುಳ್ದಾಕಿದ್ರು. ಅಂದ್ರೆ ಇಲ್ಲಿ ದುಡ್ಡು ಬೇಕು ಅನ್ನೋದ? ಅಭಿವೃದ್ಧಿ ಬೇಡ? ದುಡ್ಡಿದ್ದೆ ಯಾರು ಬೇಕೋ ಓಟ್ ಹಾಕ್ತಾರೆ ಸರ್. ಇಲ್ಲೇ ಅಭಿವೃದ್ಧಿ ಬೇಡ. ಅಭಿವೃದ್ಧಿಗೆ ಯಾರು ಕೇಳ್ತಾರೆ ಸರ್? ಅಭಿವೃದ್ಧಿ ಯಾರು ಕೇಳ್ತಾರೆ? ಇವತ್ತು ಇರ್ತೀಯ ನೀನು, ನಾಳೆ ಎಲ್ಲ ಹೋಗಿ ಕೂತ್ಕೊಂತೀಯ. ದುಡ್ಡು ಒಂದಿದ್ದೆ ಸಾಕು ಸರ್ ಎಲ್ಲದಕ್ಕೂ. ಅಂಥ ಜನ ಇರೋದು ಬೇಜನ್ ದುಡ್ಡು ಚೆಲ್ಲಿದ್ರು. ಯಾರಿಗೆ? ಕೋಲಾರ ಎಲ್ಲ ಕಡೆನೂ ಅವಾಗ ಕೊರೋನಾ ಇದ್ದಾಗ ಬೇಜಾನು ಹೆಲ್ಪ್ ಮಾಡಿದ್ರು ಜನಕ್ಕೆ. ಅಷ್ಟಿಷ್ಟಲ್ಲ, ಅಷ್ಟು ಹೆಲ್ಪ್ ಮಾಡಿದ್ರು. ಲಾಸ್ಟ್ಗೆ ಅವ್ರನ್ನೇ ತೋರ್ಸಕ್ಕಿಲ್ಲ ಇಲ್ಲ. ಯಾಕೆ ಈ ರೀತಿ ಮಾಡ್ತಾರೆ ಜನ ಅಂತ? ಅದೇ ಯಾರು ಬರೀ ದುಡ್ಡು. ಇವಾಗ ನೀವು ನನಗೆ ಹೆಲ್ಪ್ ಮಾಡಿದ್ದು ನಾನು ಮರ್ತೋತಾರೆ ಸರ್. ನಾನು ಹಾಕಿರೋ ಬಂಡವಾಳ ನಿನ್ಗೆ ಮರ್ತೋತೀಯ. ಇನ್ನೊಬ್ರು ಬಂದು ಕೊಟ್ಬಿಟ್ಟೆ ಸಾಕು, ಅವ್ರಿಗೆ ಓಟ್ ಹಾಕ್ತಾರೆ. ಇನ್ನೊಬ್ರು ಬಂದು ಕೊಟ್ಬಿಟ್ಟೆ ಸಾಕು, ಅವ್ರಿಗೆ ಓಟ್ ಹಾಕ್ತಾರೆ.
ಇವತ್ತು ಅವ್ರು ಕೂಡ 500 ರೂಪಾಯಿ ಲೆಕ್ಕ ಮಾಡ್ಕೊಂಡ್ರೆ 5 ವರ್ಷಕ್ಕೆ ದಿನಕ್ಕೆ 20 ಪೈಸೆ ಆಗುತ್ತೆ ಅಷ್ಟೇ. ಅಷ್ಟೇ. 20 ಪೈಸೆಗೆ ವೋಟ್ ಮಾಡ್ಕೊಂಡ್ಬಿಟ್ಟು ಇವತ್ತು ಕೆಲಸ ಕಾರ್ಯಗಳು ಕೇಳಕ್ ಹೋದ್ರೆ ನೀನೇನು ಸುಮ್ಮನೆ ಸರ್ ಕೊಟ್ಟಿರ್ತಾರಲ್ಲ. ಅವ್ರು ಓಟ್ ನಮ್ಗೆ 1 ರೂಪಾಯಿ ನಮ್ಗೆ ಕೊಡೋದೇ ಬೇಡ. ನಮ್ಗೆ ಏನಿದೆ ರೈತರದ್ದು ಏನಿದೆ ಕಾಪಾಡ್ಕೊಂಬರ್ಲಿ ಸಾಕು. ದುಡ್ಡು ಬೇಡ, ನಮ್ಗೆ ಕೆಲಸ ಮಾಡೋನ್ ಬೇಕು. ಕೆಲಸ ಮಾಡೋನ್ ಬೇಕು. ನಾವಂತೂ 1 ರೂಪಾಯಿ ನಾವು ತಗೊಳಲ್ಲ. ನಾವಂತೂ 1 ರೂಪಾಯಿ ನಾವು ತಗೊಳಲ್ಲ. ಪ್ರಕಾರ ಮುಂಬರುವ ದಿನಗಳಲ್ಲಿ ಎಂತ ವ್ಯಕ್ತಿನ ಆಯ್ಕೆ ಮಾಡ್ಬೇಕು ಈ ಜನ, ಈ ಕೋಲಾರ ಜನ? ಆಗ್ತದೆ ಸರ್, ಹಾಗೆ ಆಗ್ತದೆ. ಮುಂದಕ್ಕೆ ಗೆಲ್ತಾರೆ CM ಶ್ರೀನಾಥ್ ಅವರು. ಅವ್ರು ಬರೇ ಬರ್ತಾರ, 100% ಗ್ಯಾರಂಟಿ ಇದೆ ಸರ್. ಒಟ್ಟಾರೆ ನಿಮ್ ಪ್ರಕಾರ ಕಾಸು ಬೇಡ, ಕೆಲಸ ಬೇಕು. ಕೆಲಸ ಬೇಕು ಸರ್. ಅವರು ಎಷ್ಟು ಎಕರೆ ಮಾಡ್ತಾರೆ, ಅವ್ರು ರೈತರ ಮಕ್ಕಳು. ಈಗ CM ಶ್ರೀನಾಥ್ ಅಂದ್ರಲ್ಲ, ನೀವು ಅವ್ರ ಹುಟ್ಟದಾಗಿಂದ ರೈತರ, ಈ ನಡುವೆ ರೈತರಾಗಿದ್ದಾರೆ? ಇಲ್ಲ ಸರ್, ಅವ್ರ ಅಪ್ಪನವ್ರ ಕಾಲದನಿಕ ರೈತರೆ ಸರ್. ಇವಾಗೇನು ಇದೇನಿಲ್ಲ. ಅವ್ರೇನು ಕೂತ್ಕೊಂಡು ಏನೋ ಕಾಡಾಗ ಜುಮ್ ಅಂತಿರಲ್ಲ, ತೋಟದಲ್ಲಿ ಹೋಗಿ ಕೆಲಸ ಮಾಡ್ಕೊಂಡು ಇರ್ತಾರೆ ಅವರು. ಸೊ ಒಟ್ಟಾರೆ ಅಂತವರು ಬಂದ್ರೆ ಏನಾದ್ರು ತಾಲೂಕು ಅಭಿವೃದ್ಧಿ ಆಗ್ಬೋದಾ? ಆಗ್ತದೆ ಸರ್, 100% ಗ್ಯಾರಂಟಿನೇ. ಮತ್ತೆ ಜನ ಯಾಕೆ ಅಂತವ್ರನ್ನ ಆಯ್ಕೆ ಮಾಡಲ್ಲ ಅಂತ? ಅಂತವ್ರನ್ನ ಆಯ್ಕೆ ಮಾಡ್ತಾರಲ್ಲ. ಎಲ್ಲಿಂದ ಬರ್ತಾರ ದುಡ್ಡು ಚೆಲ್ಲಿ ಬಿಡ್ತಾರೆ, ಬೇಜನ್ ಕೋಟಿಲ್ ಎತ್ತಮ್ಮ ಮುಟ್ಟು ಚೆಲ್ಲಿ ಬಿಡ್ತಾರ. ಎಲ್ಲಿಂದ ಬರ್ತಾರ ದುಡ್ಡು ಚೆಲ್ಲಿ ಬಿಡ್ತಾರೆ, ಬೇಜನ್ ಕೋಟಿಲ್ ಎತ್ತಮ್ಮ ಮುಟ್ಟು ಚೆಲ್ಲಿ ಬಿಡ್ತಾರ. ಅವರು ಬಿದ್ದೋಗ್ತಾರ. CM ಅವರು ಇದೇ ಕೋಲಾರ ತಾಲೂಕು ಅವರು? ಇದೇ ಕೋಲಾರ ತಾಲೂಕು. ಅಂದ್ರೆ ಇಷ್ಟೆಲ್ಲ ಹುಟ್ಟು ಇದೇ ಊರು ಇದಾವೆ? ಕೋರೆಲ್ಲ ಇದೆ ಸರ್, ಇಲ್ಲಿ ಶೆಟ್ಲ್ ಕೋರೆಲ್ಲ ಸಾಮ್ನಳ್ಳಿ, ಪೇಟೆ ಚಮ್ನಳ್ಳಿ. ಪ್ಯಾಚ ಚಮ್ನಳ್ಳಿ ಸರ್. ಬೆಳಿಗ್ಗೆ ಸಾಯಂಕಾಲ ಹೋದ್ರೆ ಸಿಗ್ತಾರೆ. ಓ ಎಂದಿನ ಟೈಮ್. ಅಂತವ್ರನ್ನ ಯಾಕೆ ಆಯ್ಕೆ ಮಾಡಲಿಲ್ಲ ಜನ ಅಂತ? ಏನ್ ಮಾಡೋದು ಸರ್, ನಾನು ನೀನು ಹೇಳ್ಬಿಟ್ಟೆ ಅವ್ರು ಗೆದ್ಬಿಟ್ಟ ಸರ್. ನಂದು ನಿಂದು ಓಟ್ ಹಾಕ್ಬಿಟ್ಟೆ ಗೆದ್ಬಿಡ್ತಾರ ಅವ್ರ ಜನ. ಇದು ಹೇಳ್ಬೇಕಲ್ಲ ಅದೇ. ಅದು ಏನಿಲ್ಲ ಸರ್, ಗ್ಯಾರಂಟಿ ಮ್ಯಾಗ ಹೋಗ್ಬಿಡ್ತು ಅಷ್ಟೇ ಸರ್. ಗ್ಯಾರಂಟಿ ಕೊಟ್ರು, ಅದ್ರ ಮೇಲೆ ವೇವ್ ಕ್ರಿಯೇಟ್ ಆಗ್ಬಿಡ್ತು, ಹೋಗ್ಬಿಟ್ರು. ಹೋಗ್ಬಿಡ್ತು. ಅಂದ್ರೆ ಇದು ರಾಜಕಾರಣಿಗಳು ದುಡ್ಡು ಕೊಟ್ರೆ ಕೆಲಸ ಮಾಡಲ್ಲ, ಕೇಳಕ್ ಹೋದ್ರೆ ನೀನೆ ಸುಮ್ನೆ ಹಾಕಿಲ್ಲ ಅಂತಾರೆ ಅಷ್ಟೇ ಲಾಸ್ಟ್ಗೆ. ದುಡ್ಡು ಅದು ಇನ್ನೊಂದು ಹೇಳ್ತೀನಿ ಕೇಳಿ. ನಮ್ಗಂತೂ ಕೈ ಕೇಳಲ್ಲ ದುಡ್ಡು. ಬೇರೆಯವ್ರಿಗೆಲ್ಲ ದೊಡ್ಡವರೇ ತಿನ್ಕೊಂಡು ಹೋಗ್ಬಿಡ್ತಾರೆ. ಮತ್ತೆ ಪರಿಸ್ಥಿತಿ, ರೈತರ ಪರಿಸ್ಥಿತಿ ಹೆಂಗೆ ಅಂತ ಹಿಂಗ್ ಆಗ್ಬಿಟ್ರೆ, ಮುಂದೆ ಇದೇ ತರ ಆಗ್ಬಿಟ್ರೆ ಸರ್ಕಾರದಿಂದ ಬರೋಂಥ ಅನುದಾನವನ್ನ ರೈತರು ಕೊಡುವಂಥದ್ದು, ಆ ಗ್ರಾಮ ಅಭಿವೃದ್ಧಿ ಮಾಡೋಂಥದ್ದು ಏನು ವರ್ಷಕ್ಕೊಂದಷ್ಟು ಸರಿ. ನಾನು ಒಂದು ಹೇಳ್ತೀನಿ ಕೇಳಿ. ಕಾಂಗ್ರೆಸ್ ಗೌರ್ಮೆಂಟ್ ಬಂದ ಮನೆ ಸ್ಯಾಂಕ್ಷನ್ ಆಗಿಲ್ಲ, ಈ ಹಸು ಸೊಡ್ಡು ಸ್ಯಾಂಕ್ಷನ್ ಆಗಿಲ್ಲ, ಒಂದಿಲ್ಲ, ಎಲ್ಲಾನು ಹಂಗೆ ಪೆಂಡಿಂಗ್ ಇದ್ದಾಗೆ. 5 ರೂಪಾಯಿ ಹಾಲು ಕಾಸು ಕೂಡ ಬರ್ತಲ್ಲ ಸರ್. 6 ತಿಂಗಳಿಗೋ 7 ತಿಂಗಳಿಗೋ ಒಂದ್ಸರಿ ಹಂಗೆ ಆಗ್ತಾರೆ ಅಷ್ಟೇ. ತಿಂಗಳ ಬರ್ಬೇಕಾಗಿದೆ. 6 ತಿಂಗಳಿಗೆ 7 ತಿಂಗಳಿಗೆ ಹಾಕ್ಬಿಟ್ಟೆ ಉದ್ದಾರ ಆಗತ್ತದ. ಸೊ ಈಗ ಗ್ಯಾರಂಟಿ ವರ್ಕೌಟ್ ಆಗಿದೆಯಾ? ಏನಾಗಿದೆ ಏನು ಸರ್ ಗ್ಯಾರಂಟಿ? ಹೆಂಗ್ಸಲ್ಕ ಗಂಡಸಲ್ಕ ಏನೂ ಅಲ್ಲ. ಅವ್ರು ಕೊಡ್ತಾರ, ಇಲ್ಲಿ ಕಿತ್ಕೊಂತಾರ. ಇಲ್ಲಿ ಕಿತ್ಕೊಂಡು ಅವ್ರು ಕೊಡ್ತಾರೆ. ಈಗ ಯಾವ್ದೇನು ಕಡಿಮೆ ಇಲ್ಲ, ಎಲ್ಲ ರೇಟ್ ಎಲ್ಲ ಎಕ್ಸ್ ಹಾಕ್ಯಾರ ಸರ್. ಈಗ ಪತ್ತಿ ಬಂದು ಎಲ್ಲ ಎಕ್ಸ್ ಹಾಕ್ಯಾರ. ಓಕೆ, ಥ್ಯಾಂಕ್ ಯು ಸರ್. ಬಂದ ವೀಕ್ಷಕರೇ, ಇಂತಹ ವಿಡಿಯೋಗಳು ನೋಡ್ಬೇಕಾದ್ರೆ ಐಡಿಯಾ ನ್ಯೂಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.